ನಾವು ಇದಕ್ಕೆ ಸ್ವಾಭಿಮಾನಿ ಬಣದ ಮಹಿಳಾ ಅಧ್ಯಕ್ಷೆಯಾಗಿ ನಾವು ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ. ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತಹ ವಿಷಯ ಏನು ಅಂದರೆ ರೈತ ಅಂದರೆ ನಮ್ಮ ಕರ್ನಾಟಕದ ಬೆನ್ನೆಲುಬು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ರೈತರಿಗೆ ಎಷ್ಟು ಮೋಸ ಆಗ್ತಾ ಇದೆ ಅನ್ನೋದನ್ನು ತಮ್ಮೆಲ್ಲರಿಗೂ ತಿಳಿದು ಬಂದಂತಹ ವಿಷಯ ಇದೆ. ಗೊಬ್ಬರ ಇನ್ನು ಜೂನ್ ಅಲ್ಲಿ ಚಾಲುವಾಗಿದ್ದು ನೀವು ಜುಲೈ ಮತ್ತು ಆಗಸ್ಟ್ ಅಲ್ಲಿ ರಸಗೊಬ್ಬರಗಳನ್ನು ಹಂಚಿಕೆ ಮಾಡಿದ್ರೆ ಅವ್ರೇನ್ ಮನೆಯಲ್ಲಿಟ್ಟು ಪೂಜೆ ಮಾಡೋದಾ, ಇಲ್ಲ DK ಶಿವಕುಮಾರ್ ಅವ್ರನ್ನ ಪೂಜೆ ಮಾಡೋದಾ, ಇಲ್ಲ ಸಿದ್ದರಾಮಯ್ಯ ಅವ್ರನ್ನ ಪೂಜೆ ಮಾಡೋದಾ? ಕೊಡೋ ಸಮಯದಲ್ಲಿ ನೀವು ಕೊಟ್ರೆ ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತ ಬೆಳೆಗಳನ್ನ ಬಿತ್ತುಕೊಂಡು ಅದನ್ನ ಮಾರ್ಕೆಟ್ ಮಾಡಿದ್ರೆ ನಮಗೂ ಸಹ ಅನುಕೂಲ, ತಮಗೂ ಸಹ ಅನುಕೂಲ. ರೈತ ತನ್ನ ಅಮೂಲ್ಯವಾದ ಹಸ್ತಗಳನ್ನ ಕೊಟ್ಟು ನಿಮಗೆ ಈ ಸೀಟಿಗೆ ಕುಂದಿರ್ಸ್ಯಾರ ಅನ್ನೋದು ನೀವು ಇವತ್ತು ಮರ್ತಿದ್ದೀರಿ. ಅದನ್ನ ಮರೆಯಲಾರದೆ ಪ್ರತಿಯೊಬ್ಬ ಅಧಿಕಾರಿಗಳಾಗಿರ್ಬೋದು, ಇವತ್ತು ರಾಜಕಾರಣಿಗಳಾಗಿರ್ಬೋದು, ರೈತರಿಗೆ ಬೆನ್ನೆಲುಬಾಗಿ ನೀವು ನಿಂತ್ರಿ ಅಂದ್ರೆ ಅವರ ಅಮೂಲ್ಯವಾದ ಹಸ್ತಗಳನ್ನು ತಮಗೆ ದಾನ ಮಾಡಲು ಯಾವಾಗಲೂ ಸಿದ್ಧರಾಗಿದ್ದಾರೆ ಅನ್ನೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ. ತಮ್ಮ ರಾಜಕೀಯ ಒಂದು ಹುಮ್ಮಸ್ಸಿನಲ್ಲಿ ರೈತ ಇವತ್ತು ಯಾವ ಮಟ್ಟಕ್ಕೆ ನೊಂದುತ್ತಾ ಇದ್ದಾನೆ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ನಿಮ್ಮ ಜಾಗದಲ್ಲಿ ರೈತನ್ನು ಕೂಡಿಸ್ರಿ, ರೈತನ ಜಾಗದಲ್ಲಿ ನೀವು ಬನ್ನಿ. ಅದರ ಬೆಲೆ ಏನು ಅನ್ನೋದು ನಿಮಗೆ ಅವಾಗ ಅರಿವು ಆಗ್ಬಹುದು ಅಂತ ನಾವು ತಿಳ್ಕೊಂಡಿದೀವಿ. ನಾನು ಜಯಶ್ರೀ ಸಾವ್ಕಾರ. ಹೋರಾಟ ಮಾಡ್ತಾ ಇದ್ದೀವಿ ಸರ್, ಯಾಕೆ ಏನ್ ಸಮಸ್ಯೆ ಆಗಿದೆ ಸರ್? ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನ ಬಣದಿಂದ ನಾವೊಂದು ಹೋರಾಟ ಹಮ್ಮಿಕೊಂಡಿದ್ದೆವು. ನಿಜವಾಗಿಯೂ ಅನ್ನದಾತರೇ ದೇವರು. ಅನ್ನದಾತರೇ ದೇವರಿದ್ದಂಥವರಿಗೆ ಇವತ್ತು ಏನಾಗಿದೆ, ಜೂನ್ ಮಳೆಯ ಹಂಗಾಮ, ಬಿತ್ತನೆಯ ಹಂಗಾಮ. ಇವತ್ತು ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಯಾಗಿ ಬಂದಂತ DK ಶಿವಕುಮಾರ್ ಇದ್ದಾರ, ಮತ್ತು ಇನ್ನ ಒಂದು ಈ ಕೃಷಿ ಸಚಿವರನ್ನ ಯಾರನ್ನೂ ನೇಮಕ ಮಾಡಿಲ್ಲ. ಅದು ಅವರೇ ಖಾತೆಯನ್ನು ಇಟ್ಕೊಂಡಿದ್ದಾರ. ಅದಕ್ಕೆ ಸಮಗ್ರ ಕರ್ನಾಟಕದಲ್ಲಿ, ಬರೀ ಉತ್ತರ ಕರ್ನಾಟಕ ಅಲ್ಲ, ಅಖಂಡ ಕರ್ನಾಟಕದಲ್ಲಿ ಇವತ್ತು ರೈತರಿಗೆ ಬಿತ್ತನೆ ಬೀಜಗಳ ಒಂದು ಧಾರಣೆ ಏನೊಂದು ರೇಟ್ ಇದೆಯಲ್ಲ, ರೇಟ್ ಹೆಚ್ಚಾಗೈತಿ. ಮತ್ತು ಈ ಗೊಬ್ಬರ ಸರಿಯಾಗಿ, ಬೀಜಗಳು ಸರಿಯಾಗಿ ಯಾವ ಹೋಬಳಿ ಮಟ್ಟದಲ್ಲಾಗಲಿ, ತಾಲೂಕಾ ಮಟ್ಟದಾಗಲಿ, ಜಿಲ್ಲಾ ಮಟ್ಟದಾಗಲಿ ವಿತರಣೆ ಆಗ್ತಿಲ್ಲ. ರೈತರು ಕಂಗಾಲಾಗಿದ್ದಾರೆ. ಯಾಕಂದ್ರೆ ಮಳೆನೂ ಅಷ್ಟು ಮಳೆ ಬಂದಂತ ಮಳೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಗೊಬ್ಬರ ಬೀಜ ಹಾಗೂ ಕೊಟ್ರೆ ಅವ್ರು ಸ್ವಲ್ಪ ಏನಾದರೂ ಮಾಡ್ಕೋಬೇಕನ್ನೋದು ರೈತರದ ಒಂದು ಆಸೆ. ಅನ್ನದಾತ ದೇವರಿಗೆ ಅನ್ಯಾಯ ಮಾಡುವುದು ಈ ಸರ್ಕಾರಕ್ಕೆ ನಾನು ಖಂಡನೆ ಮಾಡ್ತೀನಿ. ಯಾಕಂದ್ರೆ ಪೂರ್ವವಾಗಿ ಏನೊಂದು ಜೂನ್ ಬರುತ್ತೆ, ಹಂಗಾಮಿ ಒಂದು ಏನು ಜೂನ್ ಮಳೆಗಾಲ ಬರುತ್ತಲ್ಲ, ಆ ಮಳೆಗಾಲ ಅಂತ ಪೂರ್ವದಲ್ಲಿ ದಾಸ್ತಾನುಗಳಿಗೆ, ಗೋಡೌನ್ಗಳಿಗೆ ನೀವು ರಸಗೊಬ್ಬರ ಹಾಗೂ ಬೀಜಗಳನ್ನ ಒಂದು ಸ್ಟಾಕ್ ಮಾಡ್ಕೋಬೇಕು. ಅದನ್ನೆಲ್ಲ ಬಿಟ್ಟು ಈಗ ಬರೀ ನೀವು ಮುಖ್ಯಮಂತ್ರಿ ಒಂದು ಹುಮ್ಮಸ್ಸಿನಲ್ಲಿ, ನೀವು ಬರೀ ಮಂತ್ರಿಗಳಾಗೋ ಒಂದು ಹುಮ್ಮಸ್ಸಿನಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಬರೀ ಮಂತ್ರಿ ಆಗ್ಬೇಕನ್ನು ಲಾಬಿ ಮಾಡ್ಲಾಕತ್ತೀರಿ. ಒಟ್ಟು ನಾಚಿಕೆ ಬರ್ಬೇಕು ನಿಮ್ಗೆಲ್ಲ. ಇಲ್ಲಿ ರೈತರ ಪರಿಸ್ಥಿತಿ ಏನೈತೆ ಅನ್ನೋದನ್ನ ಅರ್ಥ ಮಾಡ್ಕೋದ್ರೆ ಬರೀ ಮಂತ್ರಿ ಏನ್ ಮಾಡ್ತೀರಿಪ್ಪ ನೀವು? ಇಲ್ಲಿವರೆಗೆ ಮಂತ್ರಿ ಆಗಿಲ್ಲ ಒಂದಲ್ಲ 2 ಬಾರಿ 8 ವರ್ಷ ಸಿದ್ದರಾಮಯ್ಯ ಸರ್ಕಾರದ ಮಂತ್ರಿ ಆಗಿರಿ. ಈ ಜಿಲ್ಲೆಯಲ್ಲಿ ಸಮಸ್ಯೆಗಳು ಎಂತ ಅದಾವ ಅದೆಲ್ಲ ಬಿಟ್ಟು ನಾನು ಮಂತ್ರಿ ಆಗ್ಬೇಕು, ನನಗೆ ಕೊಡಂಗಿಲ್ಲ, ನನಗೆ DCM ಆಗ್ಬೇಕು. ನಾ ಹೇಳ್ತೀನಿ ಎಲ್ಲಾ ಸಚಿವರಿಗೆ, ಶಾಸಕರಿಗೆ 8 ಮಂದಿಗೆ ಹೇಳ್ತೀನಿ, ನೀವು ಮಂತ್ರಿ ಆಗೋದು ಎರಡನೇ ವಿಷಯ. ಈ ಮಳೆಗಾಲ ಏನ್ ಬರುತ್ತಲ್ಲ, ಮಳೆಗಾಲಕ್ಕೆ ರೈತರಿಗೆ ಬೀಜ ಮತ್ತು ಗೊಬ್ಬರ ಒಂದು ಒಳ್ಳೆ ರೇಟ್ನಾಗ ಕೊಡ್ರಿ. ನೀವು ಮಂತ್ರಿ ಆಗೋದು ಅದಕ್ಕೆ ಮುಂದೆ ಕಾಲ ಹಂಗ ಅದಾವ. ನಿರಂತರ ನಿಮ್ಗೆಲ್ಲ ನಿರಂತರ ನೀವು ಏನು ಕೊಟ್ಟಿರಲ್ಲ ಯೋಜನೆಗಳು, ಹಂಗ ನಿರಂತರ ಇರ್ತೀರಿ. ನೀವು ಒಬ್ಬ ಮಂತ್ರಿ ಆಗ್ತೀರಿ, ಆದಂತ ಮಂತ್ರಿಗಳು ಇರ್ಬೇಕು. ಎಲ್ಲಾ ಕಡೆ ಬರೀ ಕಿಡಿಗೇಡಿತನ ಮಾಡ್ಕೊಟ್ಕೊಂಡು ಬಿಡ್ರಿ. ರೈತ ಅನ್ನದಾತರ ಹೇಳಿದಾರಲ್ಲ, ಆ ದೇವರುಗಳಿಗೆ ನೀವೆಲ್ಲ ಅನ್ಯಾಯ ಮಾಡ್ಲಕತ್ತೀರಿ. ಮುಂದಿನ ದಿನಮಾನದಲ್ಲಿ ಏನಾಕತ್ತೆ ವಿಚಾರ ಮಾಡ್ರಿ. ಮೊದಲ ಆ ರೈತರಿಗೆ ಗೊಬ್ಬರ ಮತ್ತು ಬೀಜ ಕೊಡ್ರಿ. ಅವ್ರು ಬೆಳೆದಂತ ಬೆಳೆ ಬಂದ್ರೆ ಎಲ್ಲಾ ಸಾಮಾನ್ಯ ಜನರು, ನಾವು ಎಲ್ಲಾರು ಊಟ ಮಾಡ್ತೇವೆ. ಇರ್ಲಿಕ್ಕೆ ನಮ್ದು ಹೊರಗತಿ, ನಿಮ್ದು ಹೊರಗತಿ. ಅದಕ್ಕೆ ರೈತ ದೇವ್ರು ಏನದಾರಲ್ಲ ಅವ್ರಿಗೆ ಮೊದಲು ಕೊಡ್ರಿ. ಮುಖ್ಯಮಂತ್ರಿಗೆ ಮನವಿ ಮಾಡ್ಕೋತೀನಿ, DC ಅವರಿಗೆ ಮನವಿ ಮಾಡ್ಕೋತೀನಿ, ಮತ್ತು ಕೃಷಿ ಇಲಾಖೆಯವರಿಗೆ ಮನವಿ ಮಾಡ್ಕೋತೀನಿ. ಮೊದಲು ಆದಷ್ಟು ಬೇಗ ಕಮ್ಮಿ ರೇಟ್ನಲ್ಲಿ ರಸಗೊಬ್ಬರ ಕೊಡ್ರಿ, ಕಮ್ಮಿ ರೇಟ್ನಲ್ಲಿ ಬೀಜ ಕೊಡ್ರಿ ಅಂತ ನಮ್ಮ ಸ್ವಾಭಿಮಾನಿ ಬರೋದ್ರಿಂದ ನಾನು ಒಂದು ಖಂಡನೆ ಮಾಡ್ತೀನಿ. ಈ ಒಂದು ಹೋರಾಟದ ಇದು ಹೋರಾಟ ಇವತ್ತಲ್ಲ, ಇಂದ ಬೀಜ ಗೊಬ್ಬರ ರೇಟ್ ಕಮ್ಮಿ ಆಗ್ಬೇಕು, ಅಲ್ಲಿ ಕೊಡುವವರೆಗೂ ನಮ್ಮ ಸ್ವಾಭಿಮಾನ ಬರೋದ್ರಿಂದ ನಮ್ಮ ಹೋರಾಟ ಮುಂದುವರಿಸತೈತಿ ಅನ್ನೋ ಮಾತನ್ನು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಅನಿಲ್ ಈ ಕಡೆ ಅಂತೇಳಿ. ರೈತರಿಗೆ ಅನ್ಯಾಯ ಆಗತ್ತೆ ಸರ್. ರಸಗೊಬ್ಬರ ಮತ್ತು ಬೀಜಗಳನ್ನ ಪ್ರತಿಯೊಂದು ಊರಿನಲ್ಲಿ ಹಳ್ಳಿಯಲ್ಲಿ ಏನ್ ಮಾಡಕತ್ತ, ಸ್ಟಾಕ್ ಮಾಡ್ಕೊಳಕತ್ತಾರ. ರೈತರಿಗೆ ಕೊಡ್ಲಾಕತ್ತಿಲ್ಲ ಅದನ್ನ. ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ. ಏನಪ್ಪಾ ಅಂದ್ರೆ ಎಲ್ಲರಿಗೆ ಈ ಜೂನ್ 7ರಿಂದ ಮಳೆ ಚಾಲು ಆಗುತ್ತೆ. ಮಳೆ ಚಾಲು ಆಗೋಕ್ಕಿಂತ ಮುಂಚಿತವಾಗಿ ರಸಗೊಬ್ಬರ ಬೀಜವನ್ನ ಸರಿಯಾಗಿ ವಿತರಣೆ ಮಾಡಿದ್ರೆ ರೈತರು ಖುಷಿಯಿಂದ ಇರ್ತಾರ. ರೈತರು ಖುಷಿಯಿಂದ ಇದ್ರೆ ರೈತರೇ ನಾಡಿನ ಬೆನ್ನೆಲುಬು ಅಂತ ಹೇಳ್ತಾರ. ಆದ್ರೆ ರೈತರಿಗೆ ಯಾರೋ ಏನು ಮಾಡಂಗಿಲ್ಲ. ಯಾಕಪ್ಪ ಅಂದ್ರೆ ರೈತರಿಗೆ ನಾವು ರಸಗೊಬ್ಬರ ಬೀಜ ಕೊಟ್ಟೇವಂದ್ರೆ ರೈತರು ಕೂಡ ಖುಷಿಯಾಗಿರ್ತಾರೆ. ಮಳೆ ಬೆಳೆ ಬರ್ತಾವು, ನಮ್ಮೆಲ್ಲರಿಗೂ ಒಂದು ಅನ್ನ ಬರುವಂತ ಒಂದು ಇದು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇವತ್ತು ರೈತರಿಗೋಸ್ಕರ ನಾವು ಬಂದಿಲ್ಲಿ ಮನವಿ ಮಾಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಕಳಿಸ್ತಾ ಇದ್ದೀವಿ. ನಾನು ಲಿಂಗರಾಜ್ ಬಿದರ್ಕೊಂಡಿ,
ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಲದಿಂದ ವಿಜಯಪುರ ಜಿಲ್ಲಾ ಘಟಕದ ಹಾಗೂ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳನ್ನು ಕರ್ಕೊಂಡು ಇವತ್ತು ನಮ್ಮ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದೇನಪ್ಪ ಅಂತಂದ್ರೆ, ರೈತರಿಗೆ ಮಳೆಗಾಲ ಮುಂಜಾಗ್ರತವಾಗಿ ಬೀಜಗಳು ಮತ್ತು ಬಿತ್ತನೆ ಬೀಜಗಳು ಮತ್ತು ರಸಗೊಬ್ಬರವನ್ನು ಧಾರಣೆ ಹೆಚ್ಚಿಗೆ ಮಾಡಿದ್ದಾರೆ. ಅದು ಧಾರಣೆ ಯೋಗ್ಯ ದರದಲ್ಲಿ ಅವರಿಗೆ ಧಾರಣೆ ಕೊಡೋ ಸಂಬಂಧ ಇವತ್ತಿನ ಗ್ಯಾರಂಟಿ ಅಂತೂ ನೋಡ್ರಿ, ಗ್ಯಾರಂಟಿ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಮೊದಲು ಈ ಭಾರತ ದೇಶಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ರೈತರಿಗೆ ಯಾವ ಸವಲತ್ತುಗಳನ್ನು ಕೊಡಬೇಕಾಗಿದೆ ಆ ಸವಲತ್ತುಗಳನ್ನು ಕೊಟ್ಟು ಅವ್ರು ಗ್ಯಾರಂಟಿ ಕೊಡ್ಲಿ, 10 ಗ್ಯಾರಂಟಿ ಕೊಟ್ಟರೆ ಅವ್ರಿಗೇನು ಕೇಳಕ್ಕಾಗಲ್ಲ. ಯಾಕಂತಂದ್ರೆ ಈ ರೈತರಿಗೆ ಸಿಕ್ಕಿರುತ್ತೆ. ಯಾಕಂದ್ರೆ ಜೂನ್ ಮಳೆಗಾಲಕ್ಕೆ ಪ್ರಾರಂಭ ಆಗ್ತದೆ. ಮಳೆಗಾಲ ಮುಂಜಾಗ್ರತವಾಗಿ ಕೊಡಬೇಕಾಗಿದ್ದು ರಸಗೊಬ್ಬರ ಮತ್ತು ಅವ್ರಿಗೆ ಬಿತ್ತನೆ ಬೀಜಗಳನ್ನು ಅವ್ರ ಯೋಗ್ಯ ದರದಲ್ಲಿ ಅವ್ರಿಗೆ ಕೊಟ್ಟು ಅವ್ರು ಮುಂದಿನ ಏನು ಗ್ಯಾರಂಟಿ ಕೊಡ್ಲಿ ಏನು ಕೊಡಲಿ ಗ್ಯಾರಂಟಿ ಕೊಡ್ಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಏನಾದ್ರೆ ರೈತರಿಗೆ ಆಗ್ತಕ್ಕಂಥ ತೊಂದರೆ ಆಗದಂಗ ಮೊದಲು ಏನು ಬೇಕು ಅವ್ರಿಗೆ ತಲುಪಿಸ್ಬೇಕು ಮೊದಲು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ಲಾಗುತ್ತದೆ. ಇವು DC ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಂಡೋಗಿ ಬಂದಿದ್ದೀವಿ. ಬಾಬಾ ಸಾಹೇಬ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಪ್ರಧಾನ ಕಾರ್ಯದರ್ಶಿ.